ನಮಸ್ಕಾರ, ನಾನು GM ಪವಿತ್ರ. ಇದು ನನ್ನ ಅಂದರೆ GM ಪವಿತ್ರ ಯೂಟ್ಯೂಬ್ ಚಾನಲ್. ಪ್ರತಿ ಸಲ ಮೇ ಬಿ ನಮಸ್ಕಾರ, ಈ ದಿನಕ್ಕೆ ಸ್ವಾಗತ, ನಾನು GM ಪವಿತ್ರ ಅಂತ ಹೇಳ್ಕೊಂಡು ಶುರು ಮಾಡ್ತಿದ್ದೆ. ಬಟ್ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು GM ಪವಿತ್ರ ಅಂತ ಹೇಳ್ಕೊಂಡು ಶುರು ಮಾಡ್ತಿದ್ದೇನೆ. ಲಾಸ್ಟ್ ಸುಮಾರು ಒಂದು 1.5 ವರ್ಷದಿಂದ ಏನೂ ಅಪ್ಲೋಡ್ ಮಾಡಿದ್ರೆ ಡೆಡ್ ಆಗಿದ್ದಂಥ ಯೂಟ್ಯೂಬ್ ಚಾನಲ್. ಗೊತ್ತಿಲ್ಲ ಯಾಕೆ ನಾನು ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತ ಅಂದ್ಕೊಂಡು. ಇವತ್ತು ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ, ಒಂದು ಸತ್ಯ ಹೇಳಬೇಕಿತ್ತು. ಸುಮಾರು ಒಂದು 3-4 ವರ್ಷದಿಂದ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ವಿಡಿಯೋ ಹಾಕ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇತ್ತು. ಇನ್ನೂ ಸಹ ನನ್ನ ಚಾನಲನ್ನು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ. ಹಾಗೇನೇ ಇದ್ದಂಥ ಆಡಿಯನ್ಸ್ಗೆ ನಾನೊಂದು ಸತ್ಯ ಹೇಳಬೇಕಾಗಿತ್ತು. ಎಷ್ಟೋ ಸಲ ಕ್ಯಾಮ್ರಾ ಮುಂದೆ ನಿಂತಾಗ ಪಟ 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 ಅಂತ ಮಾತಾಡ್ಬಿಡೋದು, ಏನು ಹಿಂಜರಿಕೆ ಇಲ್ಲದೇ ಮಾತಾಡ್ಬಿಡೋದಾಗ್ತಿತ್ತು. ಬಟ್ ಆದರೆ ನಂದೊಂದು ಪರ್ಸ್ನಲ್ ಚಾನೆಲ್ ಅಂತ ಬಂದಾಗ ನಾನು ಎಷ್ಟು ಹಿಂಜರಿತಾ ಇದ್ದೆ ಅಂತಂದರೆ, ನನ್ನ ಮೇಲೆ ನನಗೆ ಡೌಟ್ ಶುರುವಾಗೋ ರೇಂಜಿಗೆ ಹಿಂಜರಿಲಿಕ್ಕೆ ಸಹ ಶುರು ಮಾಡಿಬಿಟ್ಟಿದ್ದೆ. ಅಂದರೆ ಆಲ್ರೆಡಿ ಚಾನೆಲ್ಗಳಲ್ಲಿ ಕ್ಯಾಮ್ರಾ ಮುಂದೆ ನಿಂತು ಮಾತಾಡಿ, ವರ್ಕ್ ಸ್ಟ್ರೆಸ್ಸು, ಪ್ರೆಷರು, ಆಮೇಲೆ ಪ್ಯಾಷನು, ಎಲ್ಲ ಯೋಚನೆಗಳ ಮಧ್ಯೆ ನಂದೊಂದು ಚಾನೆಲ್ನ ನಾನು ಕಂಟಿನ್ಯೂ ಮಾಡಬೇಕು ಅನ್ನೋ ಥಾಟೇ ನನಗೆ ಸತ್ತೇ ಹೋಗ್ಬಿಟ್ಟಿತ್ತು. ನಂದು ಪರ್ಸ್ನಲ್ ಯೂಟ್ಯೂಬ್ ಚಾನೆಲ್ ಅಂತ ಬಂದಾಗ ನಾನು ಪ್ರತಿ ಸಲ ಸೈಲೆಂಟ್ ಆಗಿ ಹೋಗ್ಬಿಡ್ತಾ ಇದ್ದೆ. ಎಲ್ಲರೂ ಪರ್ಫೆಕ್ಟಾಗಿ ಕಂಟೆಂಟ್ ಮಾಡ್ತಿದ್ದಾಗ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಒಂದು ಹಂತಕ್ಕೆ ಬಂದಾಗ ಇದು ಸಾಕು ಅಂತಂದರೆ ಒಂದಿಷ್ಟು ಕಂಪ್ಯಾರಿಸನ್ಸು, ಒಂದಿಷ್ಟು ಕಮಿಟ್ಮೆಂಟ್ಸು, ಆಮೇಲೆ ಏನು ಅವಶ್ಯಕತೆ ಇದೆ, ಈ ರೀತಿ ಎಲ್ಲ ಯೋಚನೆಗಳ ಮಧ್ಯೆ ಸಿಲುಕಾಕೊಂಡು ನಾನು ವೀಡಿಯೋಸ್ಗಳನ್ನೇ ಮಾಡಿದ್ದೆ. ನಂತರ ಬಂದಿದ್ದು ಒಂದಿಷ್ಟು ಕಮೆಂಟ್ಸ್ಗಳು ಬಂದು ನನ್ನ ಆಲ್ರೆಡಿ ಒಂದು ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಯಾಕೆ ಈ ವೀಡಿಯೋಸ್ಗಳು ಬರ್ತಾರೆ. ಈವನ್ ನಮ್ಮ ಪರ್ಸ್ನಲ್ ಅಕೌಂಟ್ ಬಂದಿದೆ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಬಂದು ಸಹ ಕಮೆಂಟ್ ಮಾಡಿ, ಯಾಕೆ ಏನು ವೀಡಿಯೋಸ್ಗಳು ಬರ್ತಾ ಇದೆ, ಕಂಟಿನ್ಯೂ ಮಾಡಿ ಅಂದ್ಕೊಂಡು ನಾನು ಅವ್ರಿಗೆ ರಿಟರ್ನ್ ಅವರಿಗೆ ರಿಪ್ಲೈ ಕೊಡಲಿಕ್ಕೂ ಸಹ ಹೆದರ್ತಿದ್ದೆ. ಅಯ್ಯೋ ನನ್ನ ಆಗ್ತದೆಯೋ ಮತ್ತೆ ಪದೇ ನಾನು ಆಫ್ಲೈನ್ ಆಗಿಬಿಟ್ಟೆ. ಮತ್ತು ಅವರಿಗೆ ನಾನು ಇಲ್ಲ ಮಾಡ್ತೀನಿ ಅಂತ ಹೇಳ್ಕೊಂಡು ಅದೊಂಥರ ಅವ್ರಿಗೊಂಥರ ಅವ್ರ ನಂಬಿಕೆಗೊಂಥರ ಏನು ಹೇಳೋದು, ಅವ್ರ ನಂಬಿಕೆಗೊಂಥರ ನಾನು ದ್ರೋಹ ಮಾಡಿದಂಗೆ ಆಗಿಬಿಡತ್ತೆ ಅಂತ ಸಹ ನನಗೆ ಎಷ್ಟೋ ಸಲ ಯೋಚನೆಗಳು ಬರ್ತಿತ್ತು. ಸೊ ಈ ಒಂದು ವಿಡಿಯೋ ಕಮ್ಬ್ಯಾಕ್ ಅಲ್ಲ, ಅಥವಾ ಈ ಒಂದು ವಿಡಿಯೋ ರೀಸ್ಟಾರ್ಟ್ ಕೂಡ ಅಲ್ಲ. ಈ ಒಂದು ವಿಡಿಯೋ ನನಗೆ ನಾನೇ ಮಾತಾಡ್ಕೊಳ್ಳೋದಕ್ಕೋಸ್ಕರ, ನನ್ನನ್ನು ನಾನು ತಿಳಿದುಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದು. ಸೊ ನನಗೆ ವೈರಲ್ ಆಗಬೇಕು, ಫೇಮು, ನೇಮು, ಆ ಒಂದು ಅಬ್ಸೆಷನ್ ಅಂತೂ ಇಲ್ಲವೇ ಇಲ್ಲ. ಈ ವಿಡಿಯೋ ವೈರಲ್ ಆಗಬೇಕು ಆ ಥರ ಅಬ್ಸೆಷನ್ಸ್ ಇಲ್ಲ. ಸೊ ನನ್ನನ್ನು ನಾನು ಕಂಡ್ಕೊಳ್ಳೋಕ್ಕೋಸ್ಕರ ವಿಡಿಯೋಸ್ ಡೈಲಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಶೋರ್ ಆಗ್ತೀನಿ, ಹೇಳ್ತೀನಿ, ನಾನು ಆನೆಸ್ಟ್ ಆಗಿರ್ತೀನಿ. ಲೈಫು, ಕೆರಿಯರು, ಕನ್ಫ್ಯೂಷನ್ಸು, ಮ್ಯಾರೇಜು ಮತ್ತು ಮನಿ, ಸಾಮಾನ್ಯವಾಗಿ ಎಲ್ಲರೂ ಸಹ ಈ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಭಯಪಡ್ತಿರ್ತಾರೆ. ಅದರಲ್ಲೂ ಸಹ ಹೆಣ್ಣುಮಕ್ಳಂತೂ ಈ ವಿಚಾರಗಳ ಬಗ್ಗೆ ಜಾಸ್ತಿ ಎಕ್ಸ್ಪ್ರೆಸ್ಸೇ ಮಾಡೋದಿಲ್ಲ. ಅದರಲ್ಲೂ ಒಂದಿಷ್ಟು ಮೀಡಿಯಾ ಫೀಲ್ಡಲ್ಲಿ ಇರುವಂಥ ಸತ್ಯಗಳು, ನಿತ್ಯಗಳು, ಕಹಿ ಸತ್ಯಗಳು, ಇದು ಜೀವನದ ಕಷ್ಟ ಸುಖಗಳು, ಬಹುಶಃ ನನ್ನ ಮುಂದಿನ ವೀಡಿಯೋಗಳಲ್ಲಿ ಎಲ್ಲವೂ ಸಹ ಮಿಕ್ಸ್ಚರ್ ಆಗಿರುತ್ತೆ. ನಾನು ಹಾಕುವಂಥ ವೀಡಿಯೋಸ್ಗಳಲ್ಲಿ ನೀವು ನನ್ನ ಒಂದು ವೀಡಿಯೋ ನೋಡಿದ್ರು ಸಾಕು, ಆ ಒಂದು ವೀಡಿಯೋದಲ್ಲಿ ನಾವು ಒಂದು ಪಾಯಿಂಟ್ ನಿಮಗೆ ಇಷ್ಟ ಆಗಿ ನೀವು ಇದನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಾಕು, ಮೇ ಬಿ ನನಗದೇ ಜಾಸ್ತಿ ಖುಷಿ ಅಂತ ಅನಿಸುತ್ತೆ. GM ಪವಿತ್ರ ಯೂಟ್ಯೂಬ್ ಚಾನೆಲ್ ಬಹುಶಃ ಇದು ನನ್ನ ಒಂದು ಪರ್ಸ್ನಲ್ ಸ್ಪೇಸ್ ಆಗಿರುತ್ತೆ. ಸೊ ಇಷ್ಟು ವರ್ಷ ನಿಜವಾಗ್ಲೂ ಈ ಜರ್ನಿ ಲಾಂಗ್ ಆಗಿತ್ತು, 1.4K ಸಬ್ಸ್ಕ್ರೈಬರ್ಸ್ಗಳ ಜೊತೆಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ವರ್ಷ ನನ್ನ ಜೊತೆ ನಿಂತಿದ್ದಕ್ಕೆ. ಓಕೆ, ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಮಾತಾಡೋಣ, ಚರ್ಚೆ ಮಾಡೋಣ ಮುಂದಿನ ವೀಡಿಯೋದಲ್ಲಿ.